ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಂಗೋಲಿಯಲ್ಲಿ ಚುಕ್ಕೆಗಳ ಸಹಾಯದಿಂದ ಶ್ರೀ ಮಹಾಗಣಪತಿ ಮಂಡಲವನ್ನ ಹೇಳಿಕೊಡ್ತಾ ಇದ್ದೀನಿ. ಮೊದಲು ಉದ್ದವಾಗಿ 11 ಚುಕ್ಕೆಗಳನ್ನ ಸ್ಕೇಲ್ ನ ಸಹಾಯದಿಂದ 5 ಸೆಂಟಿಮೀಟರ್ ಗ್ಯಾಪ್ ಅಲ್ಲಿ ಹಾಕೋತಾ ಇದ್ದೀನಿ. ಎರಡನೇ ಚುಕ್ಕೆಯಿಂದ ಶುರು ಮಾಡಿ ಬಲಬದಿಯಲ್ಲಿ 3, ಎಡಬದಿಯಲ್ಲಿ 3 ಚುಕ್ಕೆ ಬರುವ ಹಾಗೆ 5 ಸೆಂಟಿಮೀಟರ್ ಗ್ಯಾಪ್ ಅಲ್ಲಿ ಚುಕ್ಕೆ ಹಾಕೋಬೇಕು. ಮೂರು ಮತ್ತು 4ನೇ ಸಾಲಿನಲ್ಲಿ ಬಲಕ್ಕೆ ಎಡಕ್ಕೆ 4 ಚುಕ್ಕೆಗಳನ್ನ ಇಟ್ಕೋಬೇಕು. 5, 6, 7ನೇ ಸಾಲಿನಲ್ಲಿ ಬಲಕ್ಕೆ 5, ಎಡಕ್ಕೆ 5 ಚುಕ್ಕೆಗಳನ್ನ ಇಟ್ಕೋಬೇಕು. 8, 9ನೇ ಸಾಲಿನಲ್ಲಿ ಬಲಕ್ಕೆ 4, ಎಡಕ್ಕೆ 4 ಚುಕ್ಕೆಗಳು ಬರುವಂತೆ ಹಾಕೋಬೇಕು. 10ನೇ ಸಾಲಿನಲ್ಲಿ ಬಲಕ್ಕೆ 3, ಎಡಕ್ಕೆ 3 ಚುಕ್ಕೆಗಳನ್ನ ಹಾಕಿಕೊಳ್ಳಬೇಕು. ಚುಕ್ಕೆ ಹಾಕಿ ಮುಗ್ದಿದೆ. ಈಗ ಮಂಡಲ ಹಾಕೋಣ. ಈಗ 5ನೇ ಸಾಲಿನ 4 ಚುಕ್ಕೆ ಆದ ಮೇಲೆ ಇಲ್ಲಿಂದ ಇಲ್ಲಿ 7 ಚುಕ್ಕೆ ಆದ ಮೇಲೆ ಇಲ್ಲಿ ತನಕ ಗೆರೆ ಎಳ್ಕೋತಾ ಇದ್ದೀನಿ. 8ನೇ ಸಾಲಿನ ಚುಕ್ಕೆಗೆ ತಾಗಿಸದೆ ಸ್ವಲ್ಪ ಮೇಲೆ ಭಾಗದಿಂದ ಗೆರೆ ಎಳ್ಕೋಬೇಕು. 7ನೇ ಸಾಲಿನಲ್ಲಿ 4 ಮತ್ತು 5 ಚುಕ್ಕಿಯ ಮಧ್ಯದಿಂದ 7 ಮತ್ತು 8ನೇ ಚುಕ್ಕಿ ಮಧ್ಯ ತನಕ ಗೆರೆ ಬರಬೇಕು. 4ನೇ ಸಾಲಿನ ಚುಕ್ಕಿಗೆ ತಾಗಿಸದೆ ಸ್ವಲ್ಪ ಕೆಳಭಾಗದಿಂದ ಗೆರೆ ಎಳ್ಕೋಬೇಕು. 2, 3, 4 ಈ 4 ಚುಕ್ಕೆಗಳನ್ನ ವೃತ್ತಾಕಾರದಲ್ಲಿ ಸೇರಿಸ್ತಾ ಹೋಗ್ಬೇಕು. ಹೀಗೆ ವೃತ್ತಾಕಾರದಲ್ಲಿ ಹಾಕ್ಬೇಕು. ಈ ವೃತ್ತದ ಹೊರಭಾಗದಲ್ಲಿ 2 ಸೆಂಟಿಮೀಟರ್ ಅಂತರದಲ್ಲಿ ಇನ್ನೊಂದು ವೃತ್ತನ ಎಳ್ಕೋಬೇಕು. 2ನೇ ವೃತ್ತ ಎಳ್ಕೊಂಡಾಗಿದೆ. 8 ದಳಗಳನ್ನ ಹಾಕ್ಬೇಕು. 8 ದಳ ಎಳ್ಕೊಂಡಾಗಿದೆ. ದಳದ ಮೇಲಿನ ಚುಕ್ಕೆಯಿಂದ ವೃತ್ತ ಎಳ್ಕೊಂಡು ಹೋಗೋದು. ಒಂದು ವೃತ್ತ ಆಗಿದೆ. ಈ ವೃತ್ತದ ಹೊರಭಾಗದಲ್ಲಿ 2 ಸೆಂಟಿಮೀಟರ್ ದೂರದಲ್ಲಿ ಇನ್ನೊಂದು ವೃತ್ತವನ್ನ ಎಳ್ಕೋಬೇಕು. 2ನೇ ವೃತ್ತ ಆಗಿದೆ. 2ನೇ ವೃತ್ತದ ಹೊರಭಾಗದಲ್ಲಿ 2 ಸೆಂಟಿಮೀಟರ್ ಅಂತರದಲ್ಲಿ ಇನ್ನೊಂದು ವೃತ್ತವನ್ನು ಎಳೆಯುವುದು. ಹೊರಭಾಗದ ಎಲ್ಲಾ ಚುಕ್ಕೆಗಳನ್ನ ಸೇರಿಸಿ ವೃತ್ತ ಎಳ್ಕೊಂಡಾಗಿದೆ. ಮಧ್ಯದಲ್ಲಿ ಒಂದು ತ್ರಿಕೋನ ಹಾಕೋಬೇಕು. ಮುಂದಿನ ವಿಡಿಯೋದಲ್ಲಿ ಈ ಗಣಪತಿ ಮಂಡಲಕ್ಕೆ ಬಣ್ಣ ತುಂಬೋಣ. ಇದು ಬರೀ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಧನ್ಯವಾದಗಳು. ಆ ಮಹಾಗಣಪತಿಯು ಎಲ್ಲರಿಗೂ ಒಳಿತನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು.